ಎಲ್ಲರಿಗೂ ಶರಣಾರ್ಥಿಗಳು. ಶರಣ ಬಂಧುಗಳೇ, ಇಂದಿನ ದಿವಸ ನಾವು ಇವತ್ತಿನ ಜಾಯ್ ಮೆಡಿಕಲ್ ಕ್ಯಾಂಪ್, ಹೆಲ್ತ್ ಮೆಡಿಕಲ್ ಕ್ಯಾಂಪ್ ಇಟ್ಟಿದ್ದೆವು. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ, ಇದು ಒಂದು ಎಲ್ಲ ಲಿಂಗಾಯತ್ ಸಮಾಜ ಅಂತ ಮಾಡೀವಿ ನಾವು. ಯಾಕೆ ಮಾಡೀವಂದ್ರೆ, ಎಲ್ಲ ಸಂಘಟನೆಗಳು, ಭಾಳಷ್ಟು ಸಂಘಟನೆಗಳು ಇವೆ ಹೈದರಾಬಾದಲ್ಲಿ, ತೆಲಂಗಾಣದಲ್ಲಿ. ಆದರೆ ಇದೊಂದು ಕಾಮನ್ ಹೆಸರಿನಲ್ಲಿ ನಾವು ಬೆಳೆಸೇವು ಅಂದ್ರೆ, ಇವತ್ತು ನಾನಿದ್ದೀನಿ, ನಾಳಿನ ದಿವಸ ಬೇರೆ ಸಂಘಟನೆಯವ್ರು ಹೋದ್ರೂ ಕೂಡ ಈ ಲಿಂಗಾಯತ್ ಸಮಾಜದವ್ರದ್ದು ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ನಾನು ಬರಬೇಕಂತ ಅವಶ್ಯಕತೆ ಏನಿಲ್ಲ. ಅದಕ್ಕೆ ನಾವು ಎಲ್ಲರೂ ಲಿಂಗಾಯತ್ ಸಮಾಜ ಅಂತೇಳಿ ಒಂದೇ ಸಂಘಟನೆ ಕೆಳಗೆ ಬಂದ್ರೆ ಒಳ್ಳೇದಿರ್ತದೆ ಅಂಥೇಳಿ ನಮ್ಮೆಲ್ಲರಿಗೆ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಸಂಘಟನೆ ಯಾರ್ದವ್ರ ಸಂಘಟನೆ ಬೆಳೆಸಲಿ, ಅದರ ನಮ್ಮಲ್ಲಿ ಚಿಂತೆ ಇಲ್ಲ. ಆದರೆ ಕಳಕಳಿ ನಮಗೆ ಅಂದರೆ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ. ರಾತ್ರಿ ಎಲ್ಲೋ ಮಿಡಿಲ್ ನೈಟ್ನಲ್ಲಿ ನಮ್ಗೆ ಏನೋ ಒಂದು ಸಮಸ್ಯೆ ಬಂದಿರ್ತದೆ. ಅಂಥ ಸಮಯದಲ್ಲಿ ನಮ್ಗೆ ಯಾರೋ ಒಬ್ರು ನಮ್ಮದು ಒಂದು ಹಾಸ್ಪಿಟಲ್ ಅಂತ ಇರಬೇಕಂತ ಹೇಳಿ, ಅದರಲ್ಲಿ ಕೂಡ ಒಂದು 30-40% ನಮ್ಮ ಕರ್ನಾಟಕದವರೇ ಡಾಕ್ಟರ್ಸು ಮತ್ತು ಎಲ್ಲ ಕೆಲಸ ಮಾಡೋರು ಇದ್ದಾರೆ. ಅದಕ್ಕೆ ನಾವು ಒಂದು ನಮ್ಮ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಮುಖ್ಯ ಉದ್ದೇಶ. ದಯವಿಟ್ಟು ಎಲ್ಲರೂ ಏನು ವಿಡಿಯೋ ನೋಡ್ತಾ ಇದ್ರಿ, ಎಲ್ಲರೂ ಇದನ್ನು ಗಮನ ಹರಿಸಿ ನಾವು ಆಧಾರ್ ಕಾರ್ಡ್ ತಗೊಂಡು ಜಾಯ್ ಹಾಸ್ಪಿಟಲಲ್ಲಿ ಈವನ್ ಮೆಡಿಸನ್ ಆದ್ರೂ ಕೂಡ ಅದರಲ್ಲೂ ಕೂಡ ಡಿಸ್ಕೌಂಟ್ ಕೇಳಿವಿ, OPDಯಲ್ಲೂ ಕೂಡ ಡಿಸ್ಕೌಂಟ್ ಕೇಳಿವಿ. ಒಂದು ಯಾವ ರೀತಿಯಲ್ಲಿ ನೇಚರ್ನಲ್ಲಿ ಬದುಕಬಹುದು ಅಂತೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಇದೇ ರೀತಿ ಕಾರ್ಯಕ್ರಮಗಳು ನೀವು ಎಲ್ಲರೂ ಕಲ್ತು ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೆ ಕೇಳ್ಕೊತಾ ಮತ್ತೊಂದು ಸಲ ತಮ್ಮೆಲ್ಲರಿಗೆ ಕ್ಯಾಂಪ್ ಹಾಕಬೇಕಂತ ಯಾವ ಉದ್ದೇಶದಿಂದ ಹಾಕಿದ್ದೀರಿ? ಇದನ್ನು ಸದುಪಯೋಗ ಯಾವ ರೀತಿ ಜನರು ಪಡ್ಕೋಬೇಕು? ಇದು ಆ್ಯಕ್ಚುಲಿ ನೋಡ್ರಿ, ನಾವು ಇದು ಒಂದು 10 ವರ್ಷ ಕೆಳಗೆ 12 ವರ್ಷ ಕೆಳಗೆ ಒಂದು ನಮ್ಮ ಬೇರೆ ಸಮಾಜದವ್ರಿಗೆ ನೋಡ್ತೀವಿ ನಾವು. ಜೈನ್ ಸಮಾಜ ಇದೆ, ಅಗರ್ವಾಲ್ ಸಮಾಜ ಇದೆ. ಆ ಸಮಾಜಗಳಿಗೆ ನೋಡಿದಾಗ ಅವ್ರದ್ದೊಂದು ಸಮಾಜ ಎಲ್ಲ ಕಾರ್ಡ್ಗಳು ಇರ್ತಾರೆ. ಈಗ ನಾವು ಈವನ್ ಬೆಸ್ಟ್ ಪ್ರೈಸ್ನಲ್ಲೂ ನಮಗೆ ಡಿಸ್ಕೌಂಟ್ ಕೊಡ್ತೇ ಅಂದಿದ್ರು. ಆದರೆ ನಮ್ಮ ಸಮಾಜ ಕೆಳಗೆ ನಮ್ಮ ಸಂಘಟನೆಗಳು ಬಂದರೆ ಮಾತ್ರ ಇದು ಸಾಧ್ಯ ಇದೆ ರೀ. ನಾನು ಒಬ್ಬನೇ ಒಂದು ಸಂಘಟನೆ ತೊಗೊಂಡು ನಾ ಮುಂದೆ ಹೋಗ್ತೀನಿ ರೀ ಅಂತಂದಾಗ ಇದು ಸಾಧ್ಯ ಆಗ್ಲಾರ್ದು ಮಾತ್ರ. ಇಡೀ ನಮ್ಮಲ್ಲಿ ಇಂಡಿಯಾದಾಗ ನಾವು ಎಷ್ಟು ಭೀ ಲಿಂಗಾಯತರಿದ್ದೆವು, ಲಿಂಗಾಯತ್ ಸಮಾಜ ಅಂತೇಳಿ ನಾವು ಯೂನಿಟಿ ಮಾಡಬೇಕು. ಮಾಡಿದ್ರ ಬಳಿಕ ಆಗ್ತದೆ ರೀ. ಈ ಸಂಘಟನೆಗಳಿಂದ ನಾವು ಒಡೆದು ಹೋಗ್ತಾ ಇದ್ದೀವಿ. ಹೆಂಗೆ ಒಡೆದು ಹೋಗ್ತಾ ಇದ್ವಿ ಅಂದ್ರೆ ನೋಡ್ರಿ, ನಾವು ಗುರುಗಳ ಮುಖಾಂತರ ಒಂದು ಕಾಂಗ್ರೆಸ್, BJP ಮತ್ತು ಬೇರೆ ಬೇರೆ ಇನ್ನಿತರ ಪಾರ್ಟಿಗಳು ಹೆಂಗೆ ಡಿವೈಡ್ ಆಯ್ತಾರಲ್ಲ, ಹಂಗೆ ನಾವು ಡಿವೈಡ್ ಆಗ್ತಾ ಇದ್ವಿ. ಇರಲಿ, ಎಲ್ಲ ಗುರುಗಳ ಮೇಲೆ ನಾವು ಹೋಗಬೇಕು. ಆದರೆ ಸಮಾಜಕ್ಕೆ ಬಂದರೆ ನಾವು ಎಲ್ಲರೂ ಗುರು ಅಣ್ಣ ಬಸವಣ್ಣಂದು ನಾವು ಅನುಯಾಯಿಗಳಿದ್ದೀವಿ ಅಂತ ಹೇಳಿ ನಾ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಇನ್ನು ಮುಂದಿನ ಕಾಲದಲ್ಲಿ ನಾವು ಇಂಥ ಬೇಡಿಕೆಗಳು ನಾವು ಸಂಘಟಿತರಾಗಿದ್ದರೆ ಮಾತ್ರ ನಮಗೆಲ್ಲ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಇನ್ನಿತರ ಫೆಸಿಲಿಟೀಸ್ ಎಲ್ಲ ನಮಗೆ ಸಿಗ್ತಾವೆ ಅಂತ ಹೇಳಿ ಈ ಮುಖಾಂತರ ತಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ಇವತ್ತು ಬಂದಿರ್ತಕ್ಕಂಥ ಕ್ಯಾಂಪಲ್ಲಿ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದಾರೆ. ನಿಮಗೆ ಸ್ಯಾಟಿಸ್ಫೈಡ್ ಇದೆನಾ? ನಮ್ಗೆ ಮೈಗೆ ಮುಳ್ಳು ಬರ್ತಾ ಇದ್ದೀವಿ ರೀ. ನಾವು ಹಿಂಗೆ ಇಷ್ಟು ಆಗ್ತದಂತ ನಾವು ಅಂದ್ಕೊಂಡಿದ್ದಿಲ್ಲ. ಆದರೆ ಪ್ರತಿಯೊಬ್ಬರಿಗೆ ನಾವು ಏನಾದ್ರು ಒಂದು ಲಿಮಿಟೆಡ್ ಇಷ್ಟೇ ಜನರು ಬರಬೇಕಂತ ನಾವು ಇಟ್ಕೊಂಡಿದ್ವಿ. ಆದರೂ ನಮ್ಮ ಅನಿಸಿಕೆಗೆ ಮೀರಿ ಜನರು ಬಂದಿದ್ದಾರೆ. ಅದರದ್ದೊಂದು ಸದುಪಯೋಗ ಪಡಿತಾ ಇದ್ದಾರೆ. ಭಗವಂತ ಅವರಿಗೂ, ಈ ನಮ್ಮ ಜಾಯ್ ಹಾಸ್ಪಿಟಲ್ದವರಿಗೂ ಮತ್ತು ಇಲ್ಲಿ ಎಲ್ಲರೂ ಬಂದವರಿಗೆ ಅವರಿಗೆ ಕೃಪೆ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮೊಂದಿಗೆ ಯಾರ್ಯಾರು ಕೈ ಜೋಡಿಸಿದ್ದಾರೆ ಈ ಕ್ಯಾಂಪ್ಗೆ? ನಾನಂತೂ ನೋಡ್ರಿ, ಈ ಕ್ಯಾಂಪ್ನಲ್ಲಿ ಇಡೀ ಲಿಂಗಾಯತ ಅಂದ ಬಳಿಕ ಎಲ್ಲ ಇಡೀ ತೆಲಂಗಾಣದಲ್ಲಿ ಇದ್ದ ಲಿಂಗಾಯತರು ಎಲ್ಲರೂ ಇದರಲ್ಲಿ ಬಂದುಬಿಟ್ರು. ಯಾಕಂದರೆ ಈಗ ನನ್ನ ಸಂಘಟನೆ ವಿರೋಧಿಗಳು ಇರ್ಬೋದು, ಆದರೂ ಅವರು ಕೂಡ ಲಿಂಗಾಯತರೇ. ಅದಕ್ಕೆ ಇದು ಅಣ್ಣ ಬಸವಣ್ಣವ್ರದ್ದು ಯಾರು ಅನ್ಯಾಯಿಗಳಿದ್ದಾರೆ, ಅಲ್ಲಿ ಲಿಂಗಾಯತ ಸಮಾಜ ಅಂತೇಳಿ ಆಧಾರ್ ಕಾರ್ಡ್ ತೊಗೊಂಡು ಹೋದ್ರೆ ಮಾತ್ರ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಮತ್ತು ಇನ್ನಿತರ ಯಾವಾಗಲೂ ಅರ್ಧ ರಾತ್ರಿಗೆ ಅಕ್ಕ ಆಗಲಿ, ನಾವಾಗಲಿ ಮತ್ತು ನಮ್ಮ ಟೀಮ್ ಆಗಲಿ, ನಾವು ಎಲ್ಲಿ ಭೀ ಒಂದು ಜಾಯ್ ಹಾಸ್ಪಿಟಲ್ ಸಲುವಾಗಿ, ಒಂದು ಹೆಲ್ತ್ ಸಲುವಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಈ ನಮ್ಮ ಮಹಾತ್ಮ ಬಸವೇಶ್ವರ ಅನ್ನೋ ಮಂಟಪದಲ್ಲಿ ಈ ಜಾಯ್ ಹಾಸ್ಪಿಟಲ್ ವತಿಯಿಂದ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಎಲ್ಲರಿಗೂ ಈ ಹೆಲ್ತ್ ಕ್ಯಾಂಪಿನ ಉಚಿತ ಸೇವೆ ಸಿಗಬೇಕು. ಇದರ ಮುಖಾಂತರ ನಾಳೆ ದಿವಸ ಅವರು ಈ ನಮ್ಮ ಒಂದು ಜಾಯ್ ಹಾಸ್ಪಿಟಲ್ಗೆ ಹೋದರೆ ಅವರಿಗೆ ಅಲ್ಲಿ ಕೂಡ ಬೇಕಾದ ಸವಲತ್ತೆಲ್ಲ ಸಿಗಬೇಕು ಅಂತ ನಮ್ಮ ಆಶೆ ಇದೆ.
ಇದರಲ್ಲಿ ನಮ್ಮದಾಗಲಿ ನಮ್ಮ ಸಂಘಟನೆದಾಗಲಿ ನಮ್ಮದಿರಾಗಲಿ ಯಾವುದೇ ಥರದ ದುರುದ್ದೇಶ ಆಗಲಿ ಸ್ವಾರ್ಥವಾಗಲಿ ಇದು ಎಲ್ಲೂ ಇಲ್ಲ. ಇದೇನಿದೆ ಅಂದರೆ ಒಂದು ನಮ್ಮ ಸಮಾಜಕ್ಕಾಗಲಿ ಒಂದು ಮಾನವ ಜನ್ಮಕ್ಕಾಗಲಿ ಈ ಆರೋಗ್ಯ ಸೇವೆ ಅನ್ನೋದು ಎಲ್ಲರಿಗೂ ಸಿಗಬೇಕಂತೆ ನಮ್ಮ ಆಶಯದ. ಇದು ನಾವು ಯಾರ ವಿರುದ್ಧವೂ ಅಲ್ಲ, ಯಾರ ಪರವಾಗಿಯೂ ಅಲ್ಲ, ನಮ್ಮ ಹೆಸರು ಬರಬೇಕಂತನೂ ಇಲ್ಲ, ಏನಿಲ್ಲ. ಇದ್ರ ಒಂದೇ ಒಂದು ಉದ್ದೇಶ, ಆರೋಗ್ಯ ಭಾಗ್ಯ ಎಲ್ಲರಿಗೂ ಸಿಗಲಿ. ನಾವೆಲ್ಲ ಬೇರೆ ಬೇರೆ ಊರಿಂದ ಇಲ್ಲಿ ಬಂದಿದ್ದೀವಿ. ಈ ಹಾಸ್ಪಿಟಲ್ಸಲ್ಲಿ ಯಾವುದೇ ಥರ ಏನಾಗ್ತದೆ ಗೊತ್ತಾಗಲ್ಲ. ನಮ್ಮ ಈ ಜಾಯ್ ಹಾಸ್ಪಿಟಲಲ್ಲಿ ಕರ್ನಾಟಕದವ್ರು ಇದ್ದಾರೆ ಅಂತ ಹೇಳಿ ತಿಳಿದು ನಾವು ಇದ್ರ ಮುಖಾಂತರ ನಮ್ಮ ಜನರಿಗೆ ಆದಷ್ಟು ಹೆಲ್ಪ್ ಮಾಡಬೇಕಂತ ನಮ್ದು ಒಂದೇ ಉದ್ದೇಶದ. ಇದರಿಂದ ಬೇರೆ ಯಾವುದೂ ದುರುದ್ದೇಶ ಇಲ್ಲ. ಇಲ್ಲಿ ನಾವಾಗಲಿ ನಾಗರಾಜ್ ಸುರಳಿಯವರಾಗಲಿ ನಾವು ಯಾರ್ದು ವಿರುದ್ಧವಾಗಿ ಮಾಡೋದು, ಯಾರಿಗಾರು ಕಾಂಪಿಟೇಷನ್ ಮಾಡೋದು, ನಾವು ದೊಡ್ಡವ್ರು ತೋರಿಸ್ಬೇಕಂತ ಮಾಡೋದು ಇಂಥದ್ದು ಯಾವುದೇ ಉದ್ದೇಶ ನಮ್ಮ ಹತ್ರ ಇಲ್ಲ. ನಮ್ಮದು ಉದ್ದೇಶ ಏನಂದ್ರೆ ನಮ್ಮ ಮುಖಾಂತರ ಆಗಲಿ ನಮ್ಮೊಂದು ಸಣ್ಣ ಸೇವೆಯಿಂದ ಅವರಿಗೆ ಹಾಸ್ಪಿಟಲ್ನಲ್ಲಿ ಒಂದು ಭಾರಿ ಡಿಸ್ಕೌಂಟ್ ಆಗಲಿ, ಒಂದು ಭಾರಿ ಆರೋಗ್ಯ ಸೇವೆ ಸಿಗ್ತದೆ ಅಂಥೇಳಿ ನಾವು ಆಶಿಸುತ್ತಾ ಈ ಕ್ಯಾಂಪನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಮುಂಬರುವ ದಿನಗಳಲ್ಲಿ ಈ ಕ್ಯಾಂಪಿನ ಹಾಗೆ ಇನ್ನೂ ಭಾಳಷ್ಟು ಈ ಆರೋಗ್ಯ ಸೇವೆಯಲ್ಲಿ ನಮ್ಮ ಜನರಿಗೆ ಈ ಭಾಳ ಅನುಕೂಲ ಆಗಬೇಕಂದ್ರೂ ನಮ್ಮ ಆಶೆ ಇದೆ. ಇದಕ್ಕೆ ನೀವೆಲ್ಲ ಕೈ ಜೋಡಿಸಿ ಇದೇ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದೇ ಥರ ಯಾವುದೇ ಸೇವೆ ಇರಲಿ, ಹೆಲ್ತ್ ಸೇವೆ ಇರ್ಬೋದು, ಮತ್ತೊಂದು ಸೇವೆ ಇರ್ಬೋದು, ನಿಮ್ಮ ಮುಖಾಂತರ ಯಾವುದೇ ಒಂದು ಸೇವೆಯನ್ನು ಇದು ನಾವು ಮಾಡಬೇಕಾಗಿದ್ರಿ, ಇಲ್ಲಿ ನಾವು ಮಾಡಿಕೊಡ್ರಿ ಅಂದಾಗೂ ನಾವು ಸದಾ ನಿಮ್ಮ ಹಿಂದಿರ್ತೀವಿ. ಇದೇ ಥರ ನೀವು ನಮಗೆ ಬೆನ್ನೆಲುಬಾಗಿ ನಿಂತಿದ್ರೆ ನಮಗೂ ಮಾಡೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ಭಾಗ್ಯನಗರದ ಹತ್ತಾಪುರ ಬಸವಮಂಟಪದಲ್ಲಿ 20 ದಿವಸ ಆರೋಗ್ಯ ಶಿಬಿರ ಕ್ಯಾಂಪ್ ಇಟ್ಟಿದ್ದಾರೆ. ಅದು ವಿವಿಧ ಕಡೆಯಿಂದ, ಭಾಗ್ಯನಗರದಿಂದ ವಿವಿಧ ಕಡೆಯಿಂದ ಎಲ್ಲ ಜನರು ಬಂದು ಇದರ ಲಾಭ ತೆಗೆದುಕೊಳ್ತಾ ಇದ್ದಾರೆ. ಆರೋಗ್ಯವೇ ಭಾಗ್ಯ. ಎಷ್ಟು ಆಸ್ತಿ ಅಂತಸ್ತು ಗಳಿಸಿದರೂ ಕೂಡ ಇದು ಉಪಯೋಗ ಬರಲ್ಲ. ಆರೋಗ್ಯ ಮುಂದೆ ಏನೂ ಇಲ್ಲ. ಆರೋಗ್ಯ ಕಾಪಾಡಬೇಕು. ಇದು ಆರೋಗ್ಯ ಶ್ರೀ ಬಿಟ್ಟಿದಂಥ ಬಸವಮಂಟಪದ ಎಲ್ಲ ಅಧ್ಯಕ್ಷ, ಉಪಾಧ್ಯಕ್ಷ, ಪದಾಧಿಕಾರಿಗಳೆಲ್ಲ ನನ್ನ ವತಿಯಿಂದ ಹಾಗೂ ನಮ್ಮ ಸಮಾಜದ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳು. ಇಂಥ ಕಾರ್ಯವನ್ನು ನಮ್ಮ ಈ ನಗರದಲ್ಲಿ ಆಯ್ತಾ ಇರಬೇಕು. ಆರೋಗ್ಯಕ್ಕೆ ಲಕ್ಷ್ಯ ಕೊಡಬೇಕು. ಯಾರು ಎಷ್ಟು ಆಸ್ತು ಅಂತಸ್ತು ಗಳಿಸಲು ಕೂಡ ಉಪಯೋಗ ಬರಲ್ಲ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಕಾಪಾಡಿಕೊಂಡಿದ್ದರೆ ನಮ್ಮ ಮುಂದೆ ನಮಗೆಲ್ಲ ಜೀವನವನ್ನು ಸಾರ್ಥಕವಾಗುತ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಬಸವನ ಮಂಟಪ ವತಿಯಿಂದ ಇವತ್ತು ಜೋಯ್ ಹಾಸ್ಪಿಟಲ್ದವರು ಸೇರಿಕೊಂಡು ಒಂದು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೇವೆ. ಸ್ಪೆಷಲಿ ನಮ್ಮ ಲಿಂಗಾಯತ್ ಸಮಾಜದವರಿಗೆಲ್ಲ ಅನುಕೂಲ ಆಗಲಿ, ಅವರಿಗೆಲ್ಲ ಉಪಯೋಗ ಆಗಲಿ ಅಂತ ಇವತ್ತು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ದರೆ ಎಲ್ಲನೂ ಅಂತ ಹೇಳ್ತಾರೆ ಬಸವಣ್ಣನವರು. ಅದಕ್ಕೋಸ್ಕರ ನಮ್ಮ ವತಿಯಿಂದ ನಮ್ಮ ಲಿಂಗಾಯತ್ ಸಮಾಜದವರಿಗೆ ಎಷ್ಟಾಯಿತು ಅಷ್ಟು ಮಟ್ಟಿಗೆ ನಾವು ಇದಕ್ಕೆ ಹೆಲ್ಪ್ ಮಾಡಬೇಕಂತ ಮುಂದೆ ಬಂದಿದ್ದೇವೆ. ಅದಕ್ಕೆ ಇವರೆಲ್ಲರೂ ಸಹಕರಿಸ್ತಾನೂ ಇದ್ದಾರೆ. ಇವರಿಗೋಸ್ಕರ, ನಮ್ಮ ಜನರಿಗೋಸ್ಕರ, ನಮ್ಮ ಜೋಯ್ ಹಾಸ್ಪಿಟಲ್ದವರಲ್ಲಿ ನಮ್ಮ ಅಣ್ಣವರು ನಾವೆಲ್ಲ ಕೇಳ್ಕೊಂಡಿದ್ದೇವೆ. ನಮ್ಮ ಜನರಿಗೆ ಏನಾದರೂ ಉಪಯೋಗ ಆಗಬೇಕು ಅಂತ ತಮ್ಮಲ್ಲಿ ಬಂದ ಮೇಲೆ ನಮ್ಮ ಜನರು ಲಿಂಗಾಯತ್ ಸಮಾಜದವರು ಅಂತ ಹೇಳಿದ ಮೇಲೆ ನಮ್ಮ ವತಿಯಿಂದ ಏನಾದರೂ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಆಗಲಿ, ಏನೋ ಡಿಸ್ಕೌಂಟ್ ಆಗಲಿ, ನಮ್ಮ ವತಿಯಿಂದ ಎಷ್ಟಾಯಿತು ಅಷ್ಟು ಉಪಯೋಗ ಅವ್ರಿಗೆ ಆಗಬೇಕು, ಅನುಕೂಲ ಆಗಬೇಕು ಅಂತ ನಾವೆಲ್ಲರೂ ಬಯಸ್ತಾ ಇದ್ದೀವಿ. ಇವತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಅವರೆಲ್ಲರೂ ಇದರ ಉಪಯೋಗ ಮಾಡ್ಕೋತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾನು ಹೇಳ್ತೀನಿ. ಇದರಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಮಕ್ಳೇ ಭಾಗವಹಿಸಿದ್ದಾರೆ. ಈ ಪ್ರಮಾಣದ ನಿಮ್ದು ಏನು ಪಾತ್ರ ಇದರಲ್ಲಿ? ಹೆಣ್ಮಕ್ಳು ಭಾಗವಹಿಸಿದ್ದಾರೆ ಮತ್ತು ಇನ್ನೂ ವಹಿಸಬೇಕು ಅಂತ ನಾವು ಸ್ಪೆಷಲಿ ಹೆಣ್ಮಕ್ಳ ಸಲುವಾಗಿ ನಾವು ಗೈನಕಾಲಜಿಸ್ಟ್ ಆಗಲಿ, ಹೆಣ್ಮಕ್ಳ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಡಾಕ್ಟರ್ಗಳಿಗೆ ಸ್ಪೆಷಲಿ ನಾವು ರಿಕ್ವೆಸ್ಟ್ ಮಾಡಿ ಅವರಿಗೆ ಅಪ್ರೋಚ್ ಮಾಡಿ ಅಪಾಯಿಂಟ್ ಮಾಡಿದ್ದೇವೆ. ಅವರೆಲ್ಲ ಅದ್ರ ಉಪಯೋಗ ತಗೊಳ್ಬೇಕು ನಮ್ಮ ಹೆಣ್ಮಕ್ಳು ಅಂತ ನಾವೆಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ಅವ್ರಿಗೆ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ದು ಯಾವ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ? ಮುಂದಿನ ದಿನಗಳಲ್ಲೂ ನಾವು ಎಷ್ಟಾಯಿತು ಅಷ್ಟು ನಾವು ನಮ್ಮ ಜನರಿಗೋಸ್ಕರ ನಾವು ಅರ್ಧ ರಾತ್ರಿನೂ ಏನಾದರೂ ಕೆಲಸ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ, ಹೆಲ್ತ್ ಇಶ್ಯೂ ಆಗಲಿ, ಹಾಸ್ಪಿಟಲ್ ಸಮಸ್ಯೆ ಇದ್ರೂ ನಾವು ಅರ್ಧ ರಾತ್ರಿ ಅವ್ರಿಗೋಸ್ಕರ ನಿಂತ್ಕೊಂಡು ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತೀವಿ.